ಹಾಯ್ ಎಲ್ರಿಗೂ ನಮಸ್ತೆ. ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಗೊತ್ತಾ? ಎಸ್, ಲೈಟ್ಸ್ ಕ್ಯಾಮರಾ ಸೆಲೆಬ್ರೇಷನ್ಸ್. ನಾವು ಹೋಗ್ತಾ ಇರೋದು ರಾಮೋಜಿ ಫಿಲ್ಮ್ ಸಿಟಿಗೆ. ಇದು ಜಗತ್ತಿನ ಅತ್ಯಂತ ದೊಡ್ಡದಾದ ಫಿಲ್ಮ್ ಸಿಟಿಗಳಲ್ಲಿ ಒಂದು. ಇಲ್ಲಿಗೆ ನಾವು LB ನಗರ ತನಕ ಮೆಟ್ರೋದಲ್ಲಿ ಬಂದು ಅಲ್ಲಿಂದ ಕ್ಯಾಬ್ ಮುಖಾಂತರ ಬಂದಿದ್ದೇವೆ. ನೀವು ನಿಮ್ಮ ಪ್ರೈವೇಟ್ ವೆಹಿಕಲ್ಸಲ್ಲಿ ಕೂಡ ಇಲ್ಲಿಗೆ ಬರಬಹುದು. ಇದು ಎಂಟ್ರಿ ಟಿಕೆಟ್ ತೆಗೆದುಕೊಳ್ಳುವಂತಹ ಜಾಗ. ನಿಮಗೆ ಬೇಕಾದರೆ ನೀವು ಮುಂಚಿತವಾಗಿ ಆನ್ಲೈನಲ್ಲಿ ಕೂಡ ಟಿಕೆಟ್ಗಳನ್ನು ಖರೀದಿಸಬಹುದು ಅಥವಾ ಇಲ್ಲಿಗೆ ಬಂದ ಮೇಲೆ ಕೂಡ ಟಿಕೆಟ್ಗಳನ್ನು ಖರೀದಿಸಬಹುದು. ನಾವು ಇಲ್ಲಿಗೆ ಹೋಗಿದ್ದು 2025 ವುಮೆನ್ಸ್ ಡೇ ದಿವಸ. ನೋಡಿ, ನಾನೆಷ್ಟು ಸೋಮಾರಿ ಅಂತ ಹೇಳಿದರೆ 1 ವರ್ಷ ಕಳೆದ ಮೇಲೆ ಈ ವಿಡಿಯೋವನ್ನು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಎಂಟ್ರಿ ಟಿಕೆಟ್ ತೆಗೆದುಕೊಳ್ಳುವ ಜಾಗಕ್ಕೆ ಮಾತ್ರ ನಮ್ಮ ವೆಹಿಕಲ್ಸಲ್ಲಿ ನಾವು ಬರಬಹುದು. ಅದಾದ ನಂತರ ಅವರ ವೆಹಿಕಲ್ಸ್ಗಳಲ್ಲಿ ನಮ್ಮನ್ನು ಸ್ಟುಡಿಯೋದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಯಲ್ ಸ್ಟುಡಿಯೋ ಈ ಎಂಟ್ರಿ ಗೇಟಿಂದ ಸುಮಾರು 15-20 ನಿಮಿಷಗಳ ಜರ್ನಿಯ ದೂರದಲ್ಲಿ ಇದೆ. ಹಾಗಾಗಿ ನೀವು ಇಲ್ಲಿಗೆ ಸುಮಾರು 9:15ಕ್ಕೆ ರೀಚ್ ಆದರೆ 9:45ಕ್ಕೆ ನಡೆಯುವಂತಹ ಓಪನಿಂಗ್ ಸೆರೆಮನಿಗೆ ನೀವು ತಲುಪಲು ಸಾಧ್ಯ ಆಗುತ್ತೆ. 9:45ಕ್ಕೆ ಸ್ಟುಡಿಯೋದ ಹತ್ರ ಓಪನಿಂಗ್ ಸೆರೆಮನಿ ಇರುತ್ತೆ. ಈಗ ನಾವು ಅವರದೇ ಬಸ್ನಲ್ಲಿ ಸ್ಟುಡಿಯೋದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೇವೆ. ಆನ್ ದ ವೇ ನಿಮಗೆ ಈ ಥರ ಹೂವಿನ ಗಿಡಗಳೆಲ್ಲ ಕಾಣಲಿಕ್ಕೆ ಸಿಗ್ತವೆ. ನಿಜ ಹೇಳಬೇಕು ಅಂತ ಹೇಳಿದರೆ ಇದೊಂದು ಬರಡು ಭೂಮಿ, ಆಯಿತಾ? ಈ ಬರಡು ಭೂಮಿಯನ್ನು ಇಷ್ಟೊಂದು ಖರ್ಚು ಮಾಡಿ ಒಂದು ಫಿಲ್ಮ್ ಸ್ಟುಡಿಯೋ ಮಾಡೋದು ಅಂತ ಹೇಳಿದರೆ ಅದು ಸುಲಭದ ವಿಷಯ ಏನಲ್ಲ. ನೋಡಿ, ಈಗ ಇನ್ನೊಂದು ಗೇಟಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೇವೆ. ಅಕ್ಕಪಕ್ಕದಲ್ಲಿರುವಂತಹ ಈ ಸುಂದರವಾದಂತಹ ಚಿತ್ರಗಳನ್ನು ನೀವು ಗಮನಿಸಬಹುದು. ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋಗುವ ಒಂದು ಅನುಭವ ಸಿಗ್ತಾ ಇದೆ ನನಗೆ. ಇದೆಲ್ಲವೂ ಕೂಡ ಫಿಲ್ಮ್ಸ್ ಶೂಟಿಂಗಿಗೆ ಬಳಸುವಂತಹ ಮಾರ್ಗಗಳು. ಇದನ್ನು ನಾವು ಯಾವುದಾದ್ರೂ ಮೂವಿಯಲ್ಲಿ ನೋಡಿರ್ತೇವೆ, ಆದರೆ ಸದ್ಯಕ್ಕೆ ನನಗೆ ಯಾವುದು ನೆನಪಾಗ್ತಾ ಇಲ್ಲ. ಯಾವುದೋ ಒಂದು ಬೇರೆ ದೇಶಕ್ಕೆ ಹೋದಂತಹ ಅನುಭವ ಆಗುತ್ತೆ ಅಥವಾ ಯಾವುದೋ ಬೇರೆ ಊರಿನಲ್ಲಿದ್ದೇವೆ ಅನ್ನುವಂತಹ ಅನುಭವ ಆಗುತ್ತೆ. ನೋಡಿ, ಇದೆಲ್ಲ ಯಾವುದಾದ್ರೂ ಮೂವಿಯಲ್ಲಿ ನಾವು ನೋಡಿರ್ತೇವೆ. ಈ ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ಗಳು ಕಾಣ್ತಾ ಇದೆಯಲ್ಲ, ಇದು ಹೋಟೆಲ್ಗಳು ಅಥವಾ ಇನ್ಯಾವುದೋ ಮೂವಿಯಲ್ಲಿ ಬಳಸುವಂತಹ ಹೋಟೆಲ್ನ ದೃಶ್ಯಗಳು ಎಲ್ಲ ಇಲ್ಲೇ ಶೂಟ್ ಆಗಿರುತ್ತೆ. ಇನ್ನೊಂದು ವಿಷಯ ನಿಮಗೆ ಹೇಳಬೇಕು, ಇಲ್ಲಿ ಪ್ರತಿ ವರ್ಷ ವುಮೆನ್ಸ್ ಡೇ ಪ್ರಯುಕ್ತ ಮಹಿಳೆಯರಿಗೆ ಡಿಸ್ಕೌಂಟ್ ರೇಟಲ್ಲಿ ಟಿಕೆಟ್ಗಳು ಸಿಗ್ತವೆ. ಬರೀ ಮಾರ್ಚ್ 8ರಂದು ಮಾತ್ರ ಅಲ್ಲದೆ ಇಡೀ ಮಾರ್ಚ್ ತಿಂಗಳಲ್ಲೇ ಮಹಿಳೆಯರಿಗೆ ಡಿಸ್ಕೌಂಟ್ ಇರುತ್ತೆ. ನೋಡಿ, ಈ ಆರ್ಟ್ಗಳನ್ನೆಲ್ಲ ನೋಡಿದರೆ ಯಾವುದೋ ಬೇರೆ ದೇಶದಲ್ಲಿದ್ದೇವೆ ಅಂತ ಅನಿಸುತ್ತೆ. ಅಷ್ಟು ಸುಂದರವಾಗಿದೆ. ತುಂಬ ಕುತೂಹಲದಿಂದ ನಾವು ಒಳಗಡೆ ಹೋಗ್ತಾ ಇದ್ದೇವೆ. ಒಂದು ಎಕ್ಸೈಟ್ಮೆಂಟ್ ಇದೆ, ಅಂದರೆ ಏನಿರಬಹುದು ಒಳಗಡೆ ಅಂತ ಹೇಳಿ. ನೋಡಿ, ಈ ಪಕ್ಕದಲ್ಲಿ ಕಾಣುವಂತಹ ಗಾರ್ಡನ್ ಇದೆಯಲ್ಲ, ಅದು ಒಂದು ಕಡೆಯಿಂದ ನೋಡಿದರೆ ಮೈಸೂರಿನ KRS ಥರ ಕಾಣಿಸತ್ತಂತೆ, ಇನ್ನೊಂದು ಕಡೆಯಿಂದ ರಾಜಸ್ಥಾನ ಥರ ಕಾಣಿಸತ್ತಂತೆ. ಅಂದರೆ ಯಾವುದೆಲ್ಲ ಮೈಸೂರಲ್ಲಿ ಶೂಟ್ ಮಾಡಬೇಕೋ ಅದನ್ನು ಇಲ್ಲೇ ಶೂಟ್ ಮಾಡ್ಬೋದು, ಹಾಗೆ ರಾಜಸ್ಥಾನದಲ್ಲಿ ಶೂಟ್ ಮಾಡುವಂಥದ್ದನ್ನು ಇಲ್ಲೇ ಶೂಟ್ ಮಾಡಬಹುದು. ನೋಡಿ, ಇದು ಯುರೇಕಾ ಎನ್ನುವಂತಹ ಒಂದು ಜಾಗ. ಅಲ್ಲಿ ಕೆಲವೊಂದು ಫ್ರೀ ಫನ್ ಗೇಮ್ಗಳು ಇದ್ದಾವೆ. ನೀವು ನಮ್ಮನ್ನು ನೋಡಿ ಅಂದ್ಕೊಳ್ಬೇಡಿ ಇದು ಮಕ್ಕಳ ಆಟ ಆಡುವಂಥ ಏರಿಯಾದಲ್ಲಿ ನಾವು ಆಟ ಆಡ್ತಿದ್ದೇವೆ ಅಂತ ಹೇಳಿ. ಇದು ಮಕ್ಕಳಿಗಾಗಿ ಅಲ್ಲ, ಇದು ದೊಡ್ಡವರಿಗಾಗಿ ಇರುವಂಥದ್ದು. ಇದರಲ್ಲಿ 2 ಗೇಮ್ಗಳು ಕಾಂಪ್ಲಿಮೆಂಟರಿ ಇದೆ, ಉಳಿದವಕ್ಕೆ ನಾವು ಪೇ ಮಾಡಿ ಆಟ ಆಡಬಹುದು. ಹಾಗೆ ನಾವು ಕೂಡ ಈ ಕಾಂಪ್ಲಿಮೆಂಟರಿ ಗೇಮಲ್ಲಿ ಆಡಿ ತುಂಬ ಫನ್ ಮಾಡಿದ್ವಿ. ನೋಡಿ, ನಾನು ಆಲ್ರೆಡಿ ಹೇಳಿದ್ದೆ, ನಾವು ಅಷ್ಟೇ ಅಲ್ಲ, ತುಂಬ ದೊಡ್ಡವರು ಇಲ್ಲಿ ಆಡ್ತಾ ಇದ್ದಾರೆ ಅಂತ ಹೇಳಿ. ಇದು ಸ್ಪೆಸಿಫಿಕಲಿ ದೊಡ್ಡವರಿಗೆ ಅಂತಲೇ ಇರುವಂಥದ್ದು. ಮಕ್ಕಳಿಗೆ ಬೇರೆ ಆಟ ಆಡುವಂತಹ ಜಾಗಗಳು ಕೂಡ ಇಲ್ಲಿ ಇದ್ದಾವೆ. ಇದು ಯುರೇಕಾ ಎನ್ನುವ ಜಾಗದ ದೃಶ್ಯಗಳು. ಇಲ್ಲಿಂದ ಒಳಗಡೆ ಹೋದರೆ ನಾವು ಸ್ಟುಡಿಯೋಕ್ಕೆ ಎಂಟ್ರಿ ಆಗ್ತೇವೆ. ಹಾಗೆ ಓಪನಿಂಗ್ ಸೆರೆಮನಿ ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ಹಾಗಾಗಿ ನಾವು ಇಲ್ಲಿರುವಂತಹ ಫನ್ ಗೇಮ್ಗಳನ್ನು ಆಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಏನೇನಿದೆ ಅಂತ ಹೇಳಿ ನೋಡಿ, ಫೋಟೋಸ್ಗಳನ್ನೆಲ್ಲ ತೆಗಿತಾ ಇದ್ದೇವೆ. ನಾನು ಹೇಳಿದ್ನಲ್ಲ, ಓಪನಿಂಗ್ ಸೆರೆಮನಿ ಇದೆ, ಅದು ನಡೆಯುವಂತಹ ಜಾಗ ಇದೆ. ಇಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಓಪನಿಂಗ್ ಸೆರೆಮನಿ ನಡೆಯುತ್ತೆ. ಬೇರೆ ಬೇರೆ ಆರ್ಟ್ ಫಾರ್ಮ್ಗಳನ್ನು, ಡ್ಯಾನ್ಸ್ಗಳನ್ನು ಇಲ್ಲಿ ತೋರಿಸಿ ಸ್ಟುಡಿಯೋದ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹೇಗಿರುತ್ತೆ ಅಂತ ಹೇಳಿ ನೋಡೋಣ. Witness the opening of the fort.
उपवन अभिनंदन करता छाई धगा पड़ जारी सत्तर भागो झांकी झांको हुई जश्न की ये तैयारी मन हर से धन धन सुखवाड़ो जी रे आयो रे शुभ दिन आए ನೋಡಿ, ನಾನು ರಾಜಸ್ಥಾನ್ ಥರ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿ ಬಾಲಿವುಡ್ನ ಫೇಮಸ್ ಜೋಧಾ ಅಕ್ಬರ್ ಮೂವಿಯನ್ನು ಶೂಟ್ ಮಾಡಲಾಗಿತ್ತಂತೆ. ನೆಕ್ಸ್ಟ್ ನಮ್ಮ ಪಯಣ ಭಾಗವತಂ ಸೆಟ್ ಕಡೆಗೆ. ಇಲ್ಲಿ ಭಾಗವತಂ ಎನ್ನುವ ಮೂವಿಯನ್ನು ಶೂಟ್ ಮಾಡಲಾಗಿತ್ತಂತೆ. ಎಸ್ಪೆಷಲಿ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಕ್ಯಾರೆಕ್ಟರ್ಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಸುಂದರವಾದ ಕೆತ್ತನೆಗಳು ಕೂಡ ಇದರ ಒಳಗಡೆ ಇದ್ದಾವೆ. ಇನ್ನೂ ಒಳಗಡೆ ಹೋಗಿ ನೋಡಿದರೆ ಒಂದು ಅದ್ಭುತವಾದಂತಹ ಪ್ಯಾಲೇಸ್ ಇದೆ. ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ಅದನ್ನು ನಾವು ಒಂದು ಸೆಟ್ ಅಂತ ಹೇಳಿ ಪರಿಗಣನೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಒಂದು ನೈಜವಾದ ಪ್ಯಾಲೇಸ್ ಹೇಗಿರುತ್ತೋ ಹಾಗೇ ಇದೆ. ಅದ್ಭುತವಾದಂತಹ ಲೈಟಿಂಗ್ಸ್ ಇದೆ. ಕಂಬಗಳ ಕೆತ್ತನೆಗಳು ಎಲ್ಲ ಬಹಳ ಸುಂದರವಾಗಿದೆ. ನೋಡಿ, ನಾನು ಹೇಳ್ತಾ ಇದ್ನಲ್ಲ, ಇದೇ ಆ ಪ್ಯಾಲೇಸ್ ಇರುವಂತಹ ಸೆಟ್. ಇದು ನೋಡಿದರೆ ಸೆಟ್ ಅಂತ ಅನಿಸೋದಿಲ್ಲ, ರಿಯಲ್ ಕಂಬಗಳು ಅಂತಲೇ ನಮಗೆ ಭಾಸ ಆಗುತ್ತೆ. ಅಷ್ಟು ಅದ್ಭುತವಾದಂತಹ ಕೆತ್ತನೆಗಳು ಇದ್ದಾವೆ ಇಲ್ಲಿ. ಅಲ್ಲಿ ನಾನು ಹೇಳಿದ್ನಲ್ಲ, ಕ್ಯಾರೆಕ್ಟರ್ಗಳನ್ನೆಲ್ಲ ಕೂರಿಸಿದ್ದಾರೆ ಅಂತೇಳಿ, ಇದೇ ಕ್ಯಾರೆಕ್ಟರ್ಗಳನ್ನು ಈ ಥರ ಕೂರಿಸಿದ್ದಾರೆ. ಪಾಂಡವರು, ಆಮೇಲೆ ಅಲ್ಲಿ ಮೇಲೆ ಕೃಷ್ಣ ಇರುವಂಥದ್ದು ಎಲ್ಲ ತುಂಬ ಚೆಂದ ಇದೆ. ಒಂದು ವರ್ತ್ ದಿ ಮನಿ ಅಂತ ಹೇಳ್ಬೋದು. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತಾ ಇರುವಂಥದ್ದು ರೈಲ್ವೆ ಸ್ಟೇಷನ್ ಕಡೆಗೆ. ಇಲ್ಲಿ ಬಾಲಿವುಡ್ನ ಫೇಮಸ್ ಚೆನ್ನೈ ಎಕ್ಸ್ಪ್ರೆಸ್ ಮೂವಿಯನ್ನು ಶೂಟ್ ಮಾಡಲಾಗಿತ್ತಂತೆ. ನೋಡಿ, ಇದು ರಿಯಲ್ ಒಂದು ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅದೇ ಥರ ಕಾಣಿಸುತ್ತೆ. ಇಲ್ಲಿ ರೈಲ್ ಬಂದು ನಿಂತಿರುವ ಹಾಗೆ ಅದರ ಎದುರುಗಡೆ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಹೇಗಿರುತ್ತೆ ಅದೇ ಥರ ಇರುತ್ತೆ. ಕ್ಯಾಂಟೀನ್ ಇದೆ. ಇಲ್ಲಿಂದ ಮುಂದೆ ನಾವು ಹೋಗ್ತಾ ಇರುವಂಥದ್ದು ಒಂದು ಮೇನ್ ಜಾಗದ ಕಡೆಗೆ. ಇದನ್ನು ರಾಮೋಜಿ ಫಿಲ್ಮ್ ಸಿಟಿಯ ಒಂದು ಮೇನ್ ಅಟ್ರಾಕ್ಷನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಸ್, ಇದುವೇ ಬಾಹುಬಲಿ ಚಿತ್ರೀಕರಣವಾದಂತಹ ಒಂದು ಏರಿಯಾ. ನಾವು ಪಿಕ್ಚರಲ್ಲಿ ನೋಡಬೇಕಾದ್ರೆ ಇದು ವಿಶಾಲವಾದಂತಹ ಜಾಗದಲ್ಲಿ ಇದ್ದಿರಬಹುದು ಅಂತ ನಾವೊಂದು ಗೆಸ್ ಮಾಡ್ತೇವೆ. ಬಟ್ ಇಲ್ಲಿಗೆ ಬಂದರೆ ಗೊತ್ತಾಗ್ತದೆ ಎಲ್ಲ ಅಲ್ಲೇ ಹತ್ರದಲ್ಲೇ ಇದೆ ಅಂತ ಹೇಳಿ. ಮೂವಿಯಲ್ಲಿ ಮಾತ್ರ ಅದು ಬೇರೆ ಬೇರೆ ಜಾಗದಲ್ಲಿ ಇದ್ದ ಹಾಗೆ ಅನಿಸುತ್ತೆ. ನೋಡಿ, ಆ ಒಂದು ದೊಡ್ಡದಾದಂತಹ ಗೇಟ್ ಇರಬಹುದು, ಈ ಥರ ಹಾರ್ಸ್ಗಳಿರುವಂಥದ್ದು, ಆಮೇಲೆ ರಥ ಇರುವಂಥದ್ದು, ಇದೆಲ್ಲವೂ ಕೂಡ ಒಂದೇ ಒಂದು ಪುಟ್ಟ ಏರಿಯಾದಲ್ಲಿ ಇದೆ. ಅಕ್ಕಪಕ್ಕದಲ್ಲೇ ಇದೆ, ಆದರೂ ದೂರದಲ್ಲಿ ಇರುವ ಹಾಗೆ ಚಿತ್ರದಲ್ಲಿ ನಮಗೆ ಅನಿಸುತ್ತೆ. ನೋಡಿ, ಇದುವೇ ಮಾಹಿಷ್ಮತಿ ಸಾಮ್ರಾಜ್ಯ. ಎಷ್ಟು ವಿಸ್ತಾರವಾಗಿದೆ ಹಾಗೂ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ನೋಡಿ. ಇಲ್ಲಿ ಎಲ್ಲವೂ ಕೂಡ ಬಾಹುಬಲಿಗೆ ಸಂಬಂಧಪಟ್ಟಂಥವುಗಳೇ ಇರುವಂಥದ್ದು. ತುಂಬ ಜನ ಇಲ್ಲಿ ಬಂದು ಫೋಟೋಶೂಟ್ ಕೂಡ ಮಾಡ್ತಾ ಇದ್ದಾರೆ. ಇದು ಬಾಹುಬಲಿಯಲ್ಲಿ ಇರುವಂತಹ ಜೈಲಿನ ಚಿತ್ರೀಕರಣ ನಡೆದಿರುವಂಥದ್ದು. ಇಲ್ಲಿ ನೋಡಿ, ಅವರನ್ನು ನಿಲ್ಲಿಸಿರುವಂಥದ್ದು, ದೇವಸ್ಥಾನ ಎಲ್ಲ ಕೂಡ ಇಲ್ಲೇ ಇರುವಂಥದ್ದು. ನೆಕ್ಸ್ಟ್ ನಾವು ಹೋಗ್ತಾ ಇರುವಂಥದ್ದು ಫನ್ ಗೇಮ್ಸ್ ಕಡೆಗೆ. ಇಲ್ಲಿ ಒಂದೆರಡು ಕಾಂಪ್ಲಿಮೆಂಟರಿ ಫನ್ ಗೇಮ್ಸ್ ಇದ್ದಾವೆ. ಅದು ಬಿಟ್ಟರೆ ಬೇರೆ ಪೇಯ್ಡ್ ಗೇಮ್ಸ್ ಕೂಡ ಇದ್ದಾವೆ, ಅಡ್ವೆಂಚರ್ ಲ್ಯಾಂಡ್ ಅಂತ ಹೇಳಿ. ಹಾಗೆ ನಾವು ಅಲ್ಲಿಗೆ ಬಂದು ಏನು ಮಾಡಿದ್ವಿ ಅಂತ ನೋಡಿ. ಇದನ್ನು ಹಾಕಬೇಕಾದ್ರೆ ಎಷ್ಟು ಫನ್ನಿ ಇತ್ತು ಅಂತ ಹೇಳಿದರೆ, ಹಾಕಿದ ಮೇಲೆ ಒಂಥರ ನಾವು ಗಾಳಿಯಲ್ಲಿದ್ದ ಹಾಗೆ ಅನ್ನಿಸ್ತಾ ಇತ್ತು. ಅಂದರೆ ಸರಿಯಾಗಿ ಮೂಮೆಂಟ್ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಒಳ್ಳೆ ಫನ್ ಆಯಿತು ಮಾತ್ರ. ನೆಕ್ಸ್ಟ್ ನಾವು ಹೋಗ್ತಾ ಇರುವಂಥದ್ದು ಆ್ಯನಿಮೇಷನ್ ಮೂವಿಯನ್ನು ಹೇಗೆ ಶೂಟ್ ಮಾಡ್ತಾರೆ ಅಂತ ಹೇಳಿ ತೋರಿಸುವಂತಹ ಒಂದು ಸ್ಟುಡಿಯೋದ ಕಡೆಗೆ. ಮಕ್ಕಳಿಗಂತೂ ಇದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಬೋದು. ಈವನ್ ನಮಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇಲ್ಲಿ ಯಾವ ಥರ ಆರ್ಟಿಸ್ಟ್ಗಳು ಈ ಆ್ಯನಿಮೇಷನ್ ಮೂವಿಯನ್ನು ಶೂಟ್ ಮಾಡ್ತಾರೆ ಅಂತ ಹೇಳಿ ಲೈವ್ ಆಗಿ ನಮಗೆ ತೋರಿಸಿದ್ರು. ಬನ್ನಿ ನೀವು ಕೂಡ ನೋಡಿ ಯಾವ ಥರ ಶೂಟ್ ಮಾಡ್ತಾರೆ ಅಂತ ಹೇಳಿ. मोशन कैप्चर स्टूडियो, वेलकम टू मोशन कैप्चर स्टूडियो में आप सभी का हार्दिक स्वागत करते हैं. सर इंडिकेट द टॉप, सभी लोग ऊपर देखिए सामने इन फ्रंट ऑफ यू द ब्लू कलर कैमरास, दिस आर कॉल्ड ऑप्टिट्यूड कैमरा. द कैमरा नेम इज कॉल्ड ऑप्टिट्यूड कैमरा. सर इंडिकेट अवर आर्टिस्ट, शी इज वेयरिंग अ स्पेशल कॉस्ट्यूम. जो ड्रेस पहनी हुई है वही अलग किस्म का ड्रेस कोड है. जो ड्रेस कोड के ऊपर सेंसर्स लगे हुए कैमरा उसको लाइव में कैप्चर करके आपको स्क्रीन के ऊपर अवतार की तरह दिखाई दे रही है.
Look at our artist, she is wearing a special costume. On the scooter with sensors are there, the camera is capturing to that sensors in a live. Because of that, you can see on the screen as avatar character. And then look at the blue color wall in front of you, that is called blue chroma screen. With the help of blue chroma screen, we will change one destination to another destination. एक लोकेशन पे जाए बिना उसी लोकेशन को ऑन द स्पॉट यहाँ पे शूट किया जाता है. So while shooting the film, this kind of the setup we will do. जब मूवी बनाने के लिए तो इस तरीके से टेक्नोलॉजी को इस्तेमाल किया जाता है. ನೋಡಿ, ಇದು ಫಾರಿನ್ ಲೊಕೇಶನ್ ಥರ ಇದೆ. ಅಂದರೆ ಫಾರಿನ್ಗೆ ಹೋಗಿ ಅಲ್ಲಿ ಶೂಟ್ ಮಾಡುವ ಬದಲು ಇಲ್ಲಿಗೆ ಬಂದರೆ ಅಲ್ಲಿಯ ಏನು ಲೊಕೇಶನನ್ನು ಇಲ್ಲೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲೇ ಅದನ್ನು ಶೂಟ್ ಮಾಡ್ಬೋದಂತೆ. ಸೊ ಯಾವುದೆಲ್ಲ ನಾವು ಅಂದ್ಕೊಳ್ತೇವಲ್ಲ ಎಲ್ಲ ಫಾರಿನಲ್ಲಿ ಶೂಟ್ ಆಗಿದೆ ಅಂಥೇಳಿ, ಹಾಗೆ ಇರುವುದಿಲ್ಲ. ಹೆಚ್ಚಿನವುಗಳು ಇದರ ಒಳಗಡೆಯೇ ಶೂಟ್ ಆಗಿರುತ್ತೆ, ಇಲ್ಲೇ ಬಂದು ಶೂಟ್ ಮಾಡಿ ಹೋಗಿರ್ತಾರೆ. ಸೊ ಇದು ನನ್ನ ಫಸ್ಟ್ ಪಾರ್ಟ್ ರಾಮೋಜಿ ಫಿಲ್ಮ್ ಸಿಟಿಯದು. ನೆಕ್ಸ್ಟ್ ಪಾರ್ಟನ್ನು ಮುಂದಿನ ವಿಡಿಯೋದಲ್ಲಿ ನೋಡಿ.